ಆಚಾರ್ಯರು ಒಂದು ಮಾತು ಹೇಳ್ತಾರೆ, ರಾಜನ್, ಮನುಷ್ಯನಿಗೆ ಹಣ, ವಿದ್ಯೆ ಅಥವಾ ಜ್ಞಾನ ಎರಡೂ ತುಂಬಾ ಮುಖ್ಯ. ಹಣ ಸಂಪಾದನೆ ಮಾಡಬೇಕಾದ್ರೆ ಜ್ಞಾನ ಬೇಕೋ ಬೇಡವೋ ಅದು ನನಗೆ ಗೊತ್ತಿಲ್ಲ. ಆದರೆ ಗಳಿಸಿದ ಸಂಪತ್ತನ್ನ ಉಳಿಸ್ಕೋಬೇಕು ಅಂದರೆ ಜ್ಞಾನ ಬೇಕೇ ಬೇಕು. ರಾಜ ಸಂತೋಷದಿಂದ ಅವನ ರಾಜ್ಯದಲ್ಲಿ ಉಚಿತ ಶಿಕ್ಷಣಕ್ಕೆ ಅನುಮತಿ ಕೊಡ್ತಾನೆ. ಈ ಕಥೆಯಿಂದ ನಾವು ಏನು ತಿಳ್ಕೊತೀವಿ ಅಂದರೆ ಸ್ನೇಹಿತರೆ, ಪವರ್ ಆಫ್ ಕಾಂಪೌಂಡಿಂಗ್. ನಾವು ಯಾವುದನ್ನು ಉದಾಸೀನ ಮಾಡೋಕ್ಕಾಗಲ್ಲ. ಕೇವಲ ನೀವು ಆ ಒಂದು ನಾಣ್ಯ ಜಾಗದಲ್ಲಿ ಕೇವಲ ₹1 ನೀವು ಯೋಚನೆ ಮಾಡಿ. ₹1 ನೀವು ನಿಮ್ಮ ಹೂಡಿಕೆನ ಈ ರೀತಿ ನೀವು ಮ್ಯಾನೇಜ್ ಮಾಡಿದ್ದಿದ್ರೆ ನಿಮ್ಮ ಹೂಡಿಕೆ ಎಷ್ಟಾಗ್ತಾಯಿತ್ತು. ಸೊ ಇದನ್ನು ನಾವು ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ತೀವಿ. ನಾವು ಯಾವುದೇ ಹೂಡಿಕೆ ಮಾಡಬೇಕಾದ್ರೂ ಪವರ್ ಆಫ್ ಕಾಂಪೌಂಡಿಂಗ್ನ ಯೋಚನೆ ಮಾಡಬೇಕಾಗುತ್ತೆ. ನಮಗನ್ಸುತ್ತೆ ಇವತ್ತು ದಿನ ಬರೀ ₹500 ತಾನೆ, ₹1000 ತಾನೆ, ಇದರಿಂದ ಏನು ಇನ್ವೆಸ್ಟ್ ಮಾಡೋದು, ಇದರಿಂದ ಎಷ್ಟು ಮಹಾ ಸಿಕ್ಬಿಡುತ್ತೆ ಅಂತಂತೀವಿ. ಅದೇ ₹500 ₹1000 ನೀವು ಹೂಡಿಕೆ ಮಾಡ್ತಾಯಿದ್ರೆ ನಿಮ್ಮ ರಿಟೈರ್ಮೆಂಟ್ ಟೈಮ್ಗೆ ಆ ದುಡ್ಡು ಲಕ್ಷ ಕೋಟಿಗಳಲ್ಲಿ ಆಗಿರುತ್ತೆ. ಆದರೆ ಸರಿಯಾದ ಇನ್ವೆಸ್ಟ್ಮೆಂಟ್ ಅಸೆಟ್ಟಲ್ಲಿ ಮಾಡಿದ್ರೆ ಮಾತ್ರ